ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕಿಕ್ಕೇರಿದ ಜನಸ್ತೋಮದ ಜೊತೆಗೆ ನಾಮಪತ್ರ ಸಲ್ಲಿಸಿದರು. ಲೋಕಸಭಾ ಚುನಾವಣೆಯ ಬಾಗಲಕೋಟೆ ಮತಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಯುವ ನಾಯಕಿ ಸಂಯುಕ್ತ ಶಿವಾನಂದ ಪಾಟೀಲ್ ಇಂದು ಕಿಕ್ಕೇರಿದ ಜನಸ್ತೋಮದ ಜೊತೆಗೆ ಪಕ್ಷದ ಕಚೇರಿಯಿಂದ ಸಾಗಿದ ಮೆರವಣಿಗೆ ಕೆರೂಡಿ ಆಸ್ಪತ್ರೆ ರಸ್ತೆಯಿಂದ ಸಾಗುತ್ತಾ ಪ್ರಮುಖ ರಸ್ತೆ ಬಸವೇಶ್ವರ ಸರ್ಕಲ್ಗೆ ಬಂದು ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಹೂಮಾಲೆ ಹಾಕಿ ನಮಿಸಿದರು. ನಂತರ ವಲ್ಲಭಭಾಯಿ ಚೌಕದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಮಗಳು ಸಂಯುಕ್ತ ಪರ ತಾಯಿ ಭಾಗ್ಯಶ್ರೀ ಹಾಗೂ ಸಹೋದರಿ ತೆರೆದ ಕಾರಿನಲ್ಲಿ ನಿಂತು ಮತದಾರರಿಗೆ ಕೈ ಮುಗಿಯುತ್ತಾ ಮತಯಾಚನೆ ಮಾಡುತ್ತಿರುವುದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಸಂಯುಕ್ತ ಪಾಟೀಲರ ತಂದೆ ಸಚಿವ ಶಿವಾನಂದ ಪಾಟೀಲರು ವಲ್ಲಭಭಾಯಿ ಚೌಕದಿಂದ ಮುಖ್ಯ ರಸ್ತೆಯವರೆಗೆ ನಡೆದುಕೊಂಡು ಜನರಲ್ಲಿ ಹೋಗಿ ಕೈ ಮುಗಿದು ಮಗಳು ಸಂಯುಕ್ತಾಳಿಗೆ ಆಶೀರ್ವಾದ ಮಾಡುವಂತೆ ಕೇಳಿದರು. ಬಿಜೆಪಿ ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಸಿತ್ತು. ಅದನ್ನ ಮೀರಿಸಿ ಜನಸಾಗರ ಜಮಾವಣೆಗೊಂಡಿದ್ದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿತು ಎನ್ನಬಹುದು. ಬಾಗಲಕೋಟೆ ಹೊಸ ಅಧ್ಯಾಯಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಮನೆ ಮಗಳಿಗೆ ಆಶೀರ್ವಾದ ಮಾಡಿ ಎಂದು ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತಯಾಚನೆ ಮಾಡಿದರು. ಮೆರವಣಿಗೆಯ ತೆರೆದ ವಾಹನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಅಭ್ಯರ್ಥಿ ಸಂಯುಕ್ತ ಪಾಟೀಲ್, ಎಸ್ಆರ್ ಪಾಟೀಲ್, ಶಾಸಕ ಜೆಟಿ ಪಾಟೀಲ್, ಮಾಜಿ ಸಚಿವ ಉಮಾಶ್ರೀ, ಆರ್ಬಿ ತಿಮ್ಮಾಪುರ್, ಎಚ್ವೈ ಮೇಟಿ, ಎಚ್ಕೆ ಪಾಟೀಲ್, ಶಾಸಕ ಭೀಮಸೇನ್ ಚಿಮ್ಮನಗಟ್ಟಿ, ಮಹೇಶ್ ಎಸ್ ಹೊಸಗೌಡರ್, ರಕ್ಷಿತಾ ಭರತ್ಕುಮಾರ್, ಇಟಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜನಮಠ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ನಂತರ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಚುನಾವಣೆ ಅಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾಮಪತ್ರ ಸಲ್ಲಿಸಲು ಹೋದರು. ನಾಮಪತ್ರ ಸಲ್ಲಿಸಲು ಜೊತೆಯಲ್ಲಿ ಮುಖಂಡರಾದ ಎಸ್ಆರ್ ಪಾಟೀಲ್, ಮಾಜಿ ಸಚಿವೆ ಉಮಾಶ್ರೀ, ಶ್ರೀಮತಿ ವೀಣಾ ಕಾಶ್ಯಪ್ಪನವರ್, ಶಾಸಕ ಆನಂದ್ ನ್ಯಾಮಗೌಡ್ ಜೊತೆಗಿದ್ದು ನಾಮಪತ್ರ ಸಲ್ಲಿಸಿದರು. ಬಾಗಲಕೋಟೆ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ಯುವ ನಾಯಕಿ, ಜನನಾಯಕಿಯಾದಂತ ಸಂಯುಕ್ತ ಪಾಟೀಲ್ ಅವರ ಅಭಿಮಾನದ ಈ ಗೀತೆಯನ್ನು ಕೇಳಿ ಕಾಂಗ್ರೆಸ್ ಇವರ ಚಿನ್ನ ಹಸ್ತಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿದೆ.